Yes, we will move on to the next problem related to the chapter deductions from GTI. So, this is the sixth problem which I am going to solve today. So, this question is asked in a question paper 2018 year. 14 marksಗೆ ಕೇಳಿದ್ದಾರೆ. So, definitely deductions from GTI will be asked for 14 marks in your exams. So, let us analyze the problem. Sri Anjaneya has submitted the following particulars for the assessment year 18-19. So various details have been given. One by one we will take it up. Income from salary, it has been said as computed ಅಂತಂದರೆ ವಿ ನೀಡ್ ನಾಟ್ ಟು ಮೇಕ್ ಎನಿ ಅಡ್ಜಸ್ಟ್ಮೆಂಟ್ಸಲ್ಲಿ ಆ್ಯಡ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ಸ್ ನಾವೇನು ಮಾಡಬಾರ್ದು. ವಿಚ್ ಈಸ್ ಆಲ್ರೆಡಿ ದಿ ಫೈನಲ್ ಅಮೌಂಟ್ ಫ್ರಮ್ ಸ್ಯಾಲರಿ ಅಂತ ಅರ್ಥ. ಸೊ ದಿ ಫೈನಲ್ ಅಮೌಂಟ್ ದಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲರಿ ವಿಚ್ ಈಸ್ ಕಂಪ್ಯೂಟೆಡ್ ಈಸ್ 4 lakh. The same repeats here because computed ಅಂತಿದೆ ನೋಡಿ ಎಚ್ ಪಿ ಯಲ್ಲೂ. ಸೊ ಇನ್ಕಮ್ ಫ್ರಮ್ ಎಚ್ ಪಿ ಕಂಪ್ಯೂಟೆಡ್ ಈಸ್ 2 lakh. ಇನ್ಕಮ್ ಫ್ರಮ್ ಬಿಸ್ನೆಸ್ 5 lakh. LTCG 50,000, STCG 20,000, which comes under capital gains. Agricultural income in India. So this is related to income from other sources, but agricultural income in India is completely exempted according to Income Tax Act. So there is an additional information. STCG is from the sale of equity shares for which security transaction tax was not paid. ಅಂತಂದರೆ ನಮಗೆ ಇಲ್ಲಿ ಮೇಯ್ನಾಗಿ LTCG ಮತ್ತು STCG ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ STCG ರಿಲೇಟ್ ಆಗಿದೆಯಾ ಇಲ್ವಾ ಅನ್ನೋದು ನೋಡಬೇಕಾಗುತ್ತೆ. ಸೊ ಇಲ್ಲೇನು ಹೇಳಿದ್ದಾರೆ ಅಂತಂದರೆ STCG ಶೇರ್ಸ್ ಫಾರ್ ವಿಚ್ STT ವಾಸ್ ನಾಟ್ ಪೇಡ್ ಅಂತಂದರೆ STTಗೂ STCGಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. STCG ಇಸ್ ನಾಟ್ ಲಯಬಲ್ ಫಾರ್ STT ಅಂತೇನಾದರೂ ಹೇಳಿದ್ರೆ ನಾವು ಮೇಲ್ಗಡೆ ಟೋಟಲ್ 5 heads ಆಫ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊಳ್ತೀವಿ. ಇನ್ ಕೇಸ್ STCG ಈಸ್ ಪೇಯ್ಡ್ ಆನ್ STT ಅಂತ ಹೇಳಿದರೆ ಲಾಸ್ಟ್ ಡಿಡಕ್ಷನ್ಸ್ ಆದಮೇಲೆ ನಾವು ಅದನ್ನು ಅಡ್ಜಸ್ಟ್ ಮಾಡ್ತೀವಿ. ಸೊ ಓಕೆ, ಇದನ್ನು ಕಂಪ್ಲೀಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ. LTCG ಈಸ್ ಫ್ರಮ್ ದಿ ಸೇಲ್ ಆಫ್ equity shares for which STT was paid. ಇಲ್ಲಿ ಯಾವುದೇ ರೀತಿಯಾದ ನಮಗೆ ಡಿಫ್ರೆಷನ್ಸ್ ಅಥವಾ ವೇರಿಯೇಷನ್ಸ್ ಏನೂ ಬರೋದಿಲ್ಲ. LTCG STTಗಾದರೂ ಇರಲಿ, STT ಜೊತೆಗಾದರೂ ಇರಲಿ, ಅಥವಾ STT ಮೇಲೆ ಪೇಮೆಂಟ್ ಆದರೂ ಇರಲಿ, ಮಾಡಿಲ್ಲದೆ ಹೋಗಿರಲಿ, ನಮ್ಗೆ ಯಾವುದೇ ರೀತಿಯಾದ ಡಿಫ್ರೆನ್ಸಸ್ ಬರೋಲ್ಲ. STCG ರಿಲೇಟ್ ಆಗಿರೋದು STTಗೆ, STCG ಮಾತ್ರ ಕಂಪೇರ್ ಮಾಡ್ಕೊಳ್ಳಿ. LTCG ಮತ್ತು STT ನಾವು ಯಾವುದೇ ರೀತಿಯಾದ ಕಂಪ್ಯಾರಿಸನ್ಸ್ ಇಸ್ ನಾಟ್ ನೆಸಸರಿ ಬಿಕಾಸ್ ಅವ್ರು ಹೇಳದೆ ಹೋಗಿರಲಿ STT ಜೊತೆ ಯಾವುದೇ ರೀತಿಯಾದ ವೇರಿಯೇಷನ್ಸ್ LTCG ಜೊತೆ ಬರೋದಿಲ್ಲ. ದೋಸ್ ವೇರಿಯೇಷನ್ಸ್ ಬರೋದು STCG ಕಂಪ್ಯಾರಿಸನ್ ವಿತ್ STT ಮಾಡಬೇಕಾಗುತ್ತೆ. STT ಪೇಮೆಂಟ್ ಆಗಿದ್ರೆ ಒಂಥರ, STT ಪೇಮೆಂಟ್ ಆಗಿಲ್ಲ ಅಂದರೆ ಒಂಥರ. ಇಲ್ಲಿ ನಾಟ್ ಪೇಯ್ಡ್, ಪೇಮೆಂಟ್ ಆಗಿಲ್ಲ STT ಜೊತೆಗೆ STCG. ಸೊ ಹಾಗಾಗಿ ಮೇಲ್ಗಡೆ 5 heads ಆಫ್ ಕ್ಯಾಪಿಟಲ್ ಗೇನ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಟ್ ದಿ ಟ್ಯಾಕ್ಸ್ ಲಯಬಿಲಿಟಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 1920. ನಾವು ಇಲ್ಲಿವರೆಗೂ ಟೋಟಲ್ ಇನ್ಕಮ್ ಮಾತ್ರ ಮಾಡ್ತಿದ್ವಿ, ಟ್ಯಾಕ್ಸ್ ಲಯಬಿಲಿಟಿನ ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ಲಿಲ್ಲ. ಸೊ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟ್ಯಾಕ್ಸ್ ಲಯಬಿಲಿಟಿ ಫರ್ದರ್ ಟೋಟಲ್ ಇನ್ಕಮ್ ಆದಮೇಲೆ ಮುಂದಕ್ಕೆ ಪ್ರೊಸೀಡ್ ಮಾಡಬೇಕು ಅಂತಂದರೆ ದೆರ್ ಈಸ್ ಅ ಸರ್ಟೆನ್ ಫಾರ್ಮುಲಾ. ಸೊ ಆ ಫಾರ್ಮುಲಾನ ನೋಡಿಕೊಂಡು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಬಿಕಾಸ್ ಆ್ಯಸ್ ಅನ್ ಇಂಡಿವಿಜುವಲ್ ನಾವಿಲ್ಲಿ ಡಿಡಕ್ಷನ್ಸು ಇಂಡಿವಿಜುವಲ್ಸ್ ಮೇಲೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ ಇಂಡಿವಿಜುವಲ್ಸ್ಗೆ ಬರೋವಂಥ ಸ್ಲ್ಯಾಬ್ ರೇಟ್ಸ್ ಮೇಲೆ ಡಿಟರ್ಮೈನ್ ಆಗಿರುತ್ತೆ. ಸೊ ಸ್ಲ್ಯಾಬ್ ರೇಟ್ಸ್ ಅಂದರೆ ಏನು ಅಂತಂದರೆ ದೋಸ್ ಸರ್ಟೈನ್ ಪರ್ಸೆಂಟೇಜ್ ಆಫ್ ಇನ್ಕಮ್ ಗ್ರೂಪ್ ಅರ್ನರ್ಸ್ ಏನಿರ್ತಾರೆ, ಸೊ ದಟ್ ಈಸ್ ಲೋ ಇನ್ಕಮ್ಮು, ಮಿಡಲ್ ಇನ್ಕಮ್ಮು, ಹೈಯರ್ ಇನ್ಕಮ್ ಗ್ರೂಪ್ ಮೇಲೆ ಡಿಫ್ರೆಂಟ್ ರೇಟ್ಸ್ ಆಫ್ ಟ್ಯಾಕ್ಸನ್ನು ಇನ್ಕಮ್ ಟ್ಯಾಕ್ಸ್ ಅವರು ಇಂಪೋಸ್ ಮಾಡಿರ್ತಾರೆ. ಲೋಯರ್ ಇನ್ಕಮ್ ಮೇಲೆ ಸ್ವಲ್ಪ ಲೋ ಪ್ರಮಾಣದ ಟ್ಯಾಕ್ಸು, ಹಾಗೆಯೇ ಮಿಡಲ್ ಇನ್ಕಮ್ಗೆ ಬಂದಾಗ ನಾರ್ಮಲ್, ಮೀಡಿಯಮ್ಮು. ಸೊ ಅಪ್ಪರ್ ಕ್ಲಾಸ್ ಲೆವೆಲ್ ಇನ್ಕಮ್ ಅರ್ನರ್ಸ್ಗೆ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಆಫ್ ಈ ಟ್ಯಾಕ್ಸನ್ನು ಇಂಪೋಸ್ ಮಾಡಿರ್ತಾರೆ ಟು ಬ್ರಿಂಗ್ ದಿ ಈಕ್ವಾಲಿಟಿ. ಸೊ ಏನು ಇನ್ಇಕ್ವಾಲಿಟಿ ಬಿಟ್ವೀನ್ ರಿಚ್ ಆ್ಯಂಡ್ ಪುವರ್ ಇದೆ ಅದನ್ನು ಮಿನಿಮೈಸ್ ಮಾಡೋದಕ್ಕೋಸ್ಕರ, ಟು ಬ್ರಿಂಗ್ ಸಮ್ ಅಮೌಂಟ್ ಆಫ್ ಈಕ್ವಾಲಿಟಿ ಇನ್ ಬಿಟ್ವೀನ್ ಸಚ್ ಗ್ರೂಪ್ ಅರ್ನರ್ಸ್, ಇನ್ಕಮ್ ಅರ್ನರ್ಸ್ಗೋಸ್ಕರ ಈ ಡಿಫ್ರೆಂಟ್ ರೇಟ್ಸ್ ಆಫ್ ಟ್ಯಾಕ್ಸ್ ಇದೆ. ಸೊ ಅದೇನು ಅಂತಂದರೆ ಇಲ್ಲಿದೆ ನೋಡಿ. ಫಸ್ಟು ನಾವು ಇದು ನಿಮಗೆ ಗೊತ್ತು, ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್. ಇಲ್ಲಿವರೆಗೂ ನೀವು ಏನು ಮಾಡ್ತಿದ್ರಿ, ಡಿಡಕ್ಷನ್ಸ್ ಅಪ್ ಟು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಈ ಫಾರ್ಮೆಟಲ್ಲಿ ನೀವು ಮಾಡ್ತಿದ್ರಿ. ಇನ್ಕಮ್ ಫ್ರಮ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ಸಿಗೆ ಬಂದಾಗ STCG ಅದರ್ ದ್ಯಾನ್ ಲಯಬಲ್ ಫಾರ್ STT ಅಂತಿದ್ರೆ ತೊಗೊಳ್ತೀವಿ. ಅಂದರೆ STT ಪೇಮೆಂಟ್ ಆಗಿರಬಾರ್ದು ಅಂತ ಟೈಮಲ್ಲಿ STCG ತೊಗೊಳ್ತೀವಿ. ಹಾಗೆಯೇ ಅದರ್ ಸೋರ್ಸಸಲ್ಲಿ ಕ್ಯಾಶುವಲ್ ಇನ್ಕಮ್ಸ್, ದಟ್ ಈಸ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ಯಾಶುವಲ್ ಇನ್ಕಮ್ಸ್ ಅಂತಂದರೆ ಯಾವುದೇ ರೀತಿಯಾದ
ವಿನ್ನಿಂಗ್ಸ್ ಆ ಥರ ಬಂದದನ್ನು ನಾವು ಇಲ್ಲಿ ತೊಗೊಳ್ತಾ ಇರಲಿಲ್ಲ. ಸೊ ಇದನ್ನು ಅದರ್ ಗ್ರೋಸ್ ಟೋಟಲ್ ಇನ್ಕಮ್ ಅಂತ ಬರ್ತಿದ್ದು. ಆಲ್ ದಿ ಡಿಡಕ್ಷನ್ಸ್ ಫ್ರಮ್ ATC ಟು ATU ಡಿಡಕ್ಟ್ ಆದಮೇಲೆ ಅದರ್ ಟ್ಯಾಕ್ಸಬಲ್ ಇನ್ಕಮ್, ಇದಕ್ಕೆ ನಾವಿಲ್ಲಿ ಏನು ಮೇಲ್ಗಡೆ ಬಿಟ್ಟಿರ್ತೀವಿ, ಒಂದು STCG, LTCG ಮತ್ತು ಕ್ಯಾಶುವಲ್ ಇನ್ಕಮ್ಸ್ ಏನು ಬಿಟ್ಟಿರ್ತೀವಿ ಅದನ್ನು ನಾವು ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡು ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಟೋಟಲ್ ಇನ್ಕಮ್ ಮೇಲೆ ಬಂದಿರೋ ಅಂಥ ಟೋಟಲ್ ಇನ್ಕಮ್ ಮೇಲೆ ಬೇಸ್ ಆಗಿಟ್ಕೊಂಡು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸರ್ಟೈನ್ ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ ಪ್ರಕಾರನೇ ಹೋಗಬೇಕಾಗತ್ತೆ. ಫಸ್ಟ್ ಒಂದು ಟ್ಯಾಕ್ಸ್ ಆನ್ ಕ್ಯಾಶುವಲ್ ಇನ್ಕಮ್ಸ್ 30% ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿರಬೇಕು ಮೊದಲೇ. ಹಾಗೆಯೇ LTCG ಮೇಲೆ ಫಸ್ಟು ನಾವು ಕ್ಯಾಲ್ಕುಲೇಟ್ ಮಾಡಿರಬೇಕು 20%. ದ ಸೇಮ್ ಫಾರ್ಮ್ಯಾಟ್, ಇಷ್ಟು ಫಾರ್ಮ್ಯಾಟು ಇದು ಫರ್ಮ್ ಮತ್ತು ಕಂಪನಿಗೆ ಏನು ಅಪ್ಲೈ ಮಾಡ್ತೀವಿ ಅದೇ ಇಲ್ಲಿ ಕೂಡ ಅಪ್ಲಿಕಬಲ್ ಆಗುತ್ತೆ. ಸೊ ದ ಟ್ಯಾಕ್ಸ್ ಆನ್ LTCG ಈಸ್ 20%. ದ ಟ್ಯಾಕ್ಸ್ ಆನ್ STCG ವಿಚ್ ಈಸ್ ಲಯಬಲ್ ಫಾರ್ STT ಆಗಿದ್ದರೆ ಮಾತ್ರ ಇಟ್ ಈಸ್ ಅಪ್ಲಿಕಬಲ್ ಫಾರ್ ಅಟ್ 15%. ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ಸ್, ಇಲ್ಲಿ ಈ ಸ್ಟೇಜಲ್ಲಿ ನೀವು ಫರ್ಮ್ ಮತ್ತು ಕಂಪನಿಗೆ ಏನು ಮಾಡ್ತಿದ್ರಿ, ಅದರ್ ಇನ್ಕಮ್ಸ್ 30% ಕೊಟ್ಬಿಡ್ತಾ ಇದ್ರಿ. ಬಟ್ ಇಲ್ಲಿ ಆ್ಯಸ್ ಎನ್ ಇಂಡಿವಿಜುವಲ್ಸ್ ಆಗಿರೋದ್ರಿಂದ ಇವನಿಗೆ ಸ್ಲ್ಯಾಬ್ ರೇಟನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ ಸ್ಲ್ಯಾಬ್ ರೇಟ್ ವಿಚ್ ಇಸ್ ಗಿವನ್ ಬೈ ದಿ IT ಡಿಪಾರ್ಟ್ಮೆಂಟ್ ಅಂತಂದರೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಆಫ್ಟರ್ ಸಚ್ ಸ್ಲ್ಯಾಬ್ ರೇಟ್ಸ್ ಎಜುಕೇಷನ್ ಸೆಸ್ ಇಸ್ ಕ್ಯಾಲ್ಕುಲೇಟೆಡ್ ಅಟ್ ಪ್ರಿಸ್ಕ್ರೈಬ್ಡ್ ರೇಟ್ 4%. ಯಾವುದೇ ರೀತಿಯಾದ ಅಡ್ವಾನ್ಸ್ ಟ್ಯಾಕ್ಸ್ ಮುಂಚಿತವಾಗಿ ಪೇಮೆಂಟ್ ಮಾಡಿದರೆ ಅದನ್ನು ಅವ್ನು ವಾಪಸ್ ತೊಗೊಳ್ಬೋದು. ಸೊ ಹಾಗಾಗಿ ಇಲ್ಲಿ ಡಿಡಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ TDS ಏನು ಹಿಡಿದಿರ್ತಾರೆ ಅದನ್ನು ಈ ಸ್ಟೇಜಲ್ಲಿ ಡಿಡಕ್ಟ್ ಮಾಡಿದಾಗ ಸೊ ದ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಏನಿರುತ್ತೆ ಈ ಅಮೌಂಟನ್ನು ಗೌರ್ನಮೆಂಟ್ಗೆ ಒಬ್ಬ ಇಂಡಿವಿಜುವಲು ಕಟ್ಟುವಂಥದ್ದು. ಸೊ ಆ ಸ್ಲ್ಯಾಬ್ ರೇಟ್ ಏನು ಅಂತಂದರೆ ವಿಚ್ ಈಸ್ ಆಲ್ರೆಡಿ ಡಿಸ್ಕಸ್ಡ್ ಇನ್ BT ಅಂದ್ಕೊಳ್ತೀನಿ. BTಯಲ್ಲಿ TDS ಮಾಡಬೇಕಾದ್ರೆ ನಾನು ಹೇಳಿದ್ದೆ ನಿಮಗೆ ಸ್ಲ್ಯಾಬ್ ರೇಟು, ಬಟ್ ಸ್ಟಿಲ್ ವಿ ವಿಲ್ ಸಮ್ ಅನಲೈಸ್ ಇಟ್ ಅಪ್ ಟು rupees 2,50,000 ಏನಾಗಿರುತ್ತೆ, ನಿಲ್ ಆಗಿರುತ್ತೆ. ಯಾವುದೇ ರೀತಿಯಾದ ಇದು ಟ್ಯಾಕ್ಸನ್ನು ಕಟ್ಟೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ rupees 2,50,000 to rupees 5,00,000 it is to be paid at the rate of 5%. ನೆಕ್ಸ್ಟ್ rupees ಇಫ್ ಇನ್ ಕೇಸ್ ಆ ಒಂದು ಇನ್ಕಮ್ ಅವನ ಹತ್ರ ಇರೋದು 5,00,000 ಇರುತ್ತೆ ಅಥವಾ 5,00,000ಇಂದ 10,00,000 ಒಳಗಡೆ ಇರುತ್ತೆ, ಇನ್ ಬಿಟ್ವೀನ್ ದಿಸ್ ಇದ್ದರೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು 20%. ಇಫ್ ಇನ್ ಕೇಸ್ ಅವನದು ಟೋಟಲ್ ಇನ್ಕಮು 10,00,000 ಎಕ್ಸೀಡ್ ಆಗಿದ್ದರೆ ಮೋರ್ ದೆನ್ ₹10,00,000 ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ 30%. ಸಿ ದೇ ಆರ್ ದಿ ಲೋ ಗ್ರೂಪ್ ಇನ್ಕಮ್ ಅರ್ನರ್ಸ್ ಇಲ್ಲಿ ಅಪ್ ಟು ₹2,50,000. ಸೊ ಹಾಗಾಗಿ ಅವನ ಹತ್ರ ಯಾವುದೇ ರೀತಿಯಾದ ಟ್ಯಾಕ್ಸ್ ಕಲೆಕ್ಷನ್ ಮಾಡೋ ಹಾಗೆ ಇಲ್ಲ. ಇಫ್ ಇನ್ ಕೇಸ್ ಸ್ವಲ್ಪ ಜಾಸ್ತಿ ಇನ್ಕಮ್ ಅರ್ನ್ ಆಯಿತು 2,50,000 to 5,00,000 ಈ ಒಂದು ಗ್ರೂಪಲ್ಲಿ ಅವನೇನಾದರೂ ಇನ್ಕಮ್ ಅರ್ನರ್ ಆಗಿದ್ದರೆ ಅವನ ಹತ್ರ ಸ್ವಲ್ಪ ಪ್ರಮಾಣದ ಪರ್ಸೆಂಟೇಜಲ್ಲಿ ಟ್ಯಾಕ್ಸನ್ನು ತಗೊಳ್ತೀವಿ 5%. ನೆಕ್ಸ್ಟ್ ₹5,00,000 to 10,00,000 ಈ ಒಂದು ಬಿಟ್ವೀನ್ ದಿಸ್ ಗ್ರೂಪ್ ಅವನೇನಾದರೂ ಇನ್ಕಮ್ನ ಅರ್ನ್ ಮಾಡಿದರೆ 20% ತೊಗೊಳ್ತೀವಿ. ಸೊ ಹಾಗೇ 10,00,000ಗಿಂತನೂ ಎಕ್ಸೀಡ್ ಆಗಿದ್ದರೆ ಇವನನ್ನು ಹೈಯರ್ ಇನ್ಕಮ್ ಗ್ರೂಪ್ ಅರ್ನರ್ಸ್ ಅಂತ ತೊಗೊಂಡು ಅವನ ಮೇಲೆ ಜಾಸ್ತಿ ಟ್ಯಾಕ್ಸನ್ನು ಇಂಪೋಸ್ ಮಾಡ್ತೀವಿ 30%. ಸೊ ಇದ್ರ ಮೇಲೆ ಲಾಸ್ಟಲ್ಲಿ ಏನು ಮಾಡ್ತೀವಿ, ಎಜುಕೇಷನ್ ಸೆಸ್ ಟು ಬಿ ಕ್ಯಾಲ್ಕುಲೇಟೆಡ್ ಮ್ಯಾಂಡೇಟರ್ಲಿ ಅಟ್ ದಿ ಪ್ರಿಸ್ಕ್ರೈಬ್ಡ್ ರೇಟ್ ಆಫ್ 4%. ಸೊ ಈ ಒಂದು ಫಾರ್ಮ್ಯಾಟನ್ನು ಸ್ಲ್ಯಾಬ್ ರೇಟ್ ಅಂತ ಕರಿತೀವಿ. ಸೊ ದಿಸ್ ಡಿವಿಷನ್ ಆಫ್ ವೇರಿಯಸ್ ಪರ್ಸೆಂಟೇಜ್ ಟ್ಯಾಕ್ಸ್ ರೇಟ್ಸ್ ಏನಿರುತ್ತೆ ಇದನ್ನು ನಾವು ಸ್ಲ್ಯಾಬ್ ರೇಟ್ ಅಂತ ಕರಿತೀವಿ. ಇದೆಲ್ಲ ಅಪ್ಲಿಕಬಲ್ ಆಗುತ್ತೆ ಅಂತಂದರೆ ವೈಲ್ ಕ್ಯಾಲ್ಕುಲೇಟಿಂಗ್ ದಿ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಆ್ಯನ್ ಇಂಡಿವಿಜುವಲ್. ಟ್ಯಾಕ್ಸ್ ಲಯಬಿಲಿಟಿ ಅಂದ್ರೇನು, ನಾವು ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ನ ಪೇಮೆಂಟ್ ಮಾಡ್ತಿದ್ದೀವಿ. ಸೊ ಆ ಒಂದು ಪ್ರೊಸೀಜರ್ನ ಕಂಡುಹಿಡಿಯೋದನ್ನು ನಾವು ಟ್ಯಾಕ್ಸ್ ಲಯಬಿಲಿಟಿ ವಿಚ್ ಈಸ್ ಬೇಸ್ಡ್ ಆನ್ ದಿ ಸ್ಲ್ಯಾಬ್ ರೇಟ್ಸ್, ಇದನ್ನು ಸ್ಲ್ಯಾಬ್ ರೇಟ್ ಅಂತ ಕರಿತೀವಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಸಾಲ್ವ್ ದಿ ಪ್ರಾಬ್ಲಮ್ ನಾವು. ಸೊ ಮೊದಲನೇದಾಗಿ ಹೆಡ್ಡಿಂಗ್ ಬರ್ಕೊಂಡಿದ್ದೀನಿ, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್. ದ SSC ನೇಮ್ ಈಸ್ ಕಂಪಲ್ಸರಿ. ಇದು 2018 14 ಮಾರ್ಕ್ಸ್ಗೆ ಕೇಳಿರೋವಂಥದ್ದು. ಇಲ್ಲಿ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಕೇಳಿಲ್ಲ, ಇಂಡಿವಿಜುವಲ್ ಇನ್ಕಮ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಂಡಿವಿಜುವಲ್ ಆಗಿಯೇ 1 by 1 ಕ್ಯಾಲ್ಕುಲೇಟ್ ಮಾಡಿ GTIನ ಕಂಡುಹಿಡಿಯೋಣ. ಇನ್ಕಮ್ ಫ್ರಮ್ ಮೊದಲನೇ ಟೈಪ್ ಆಫ್ ಹೆಡ್ ಆಫ್ ಇನ್ಕಮ್ ಬಂದು ಇನ್ಕಮ್ ಫ್ರಮ್ ಸ್ಯಾಲರಿ ವಿಚ್ ಈಸ್ ಕಂಪ್ಯೂಟೆಡ್ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಔಟರ್ ಕಾಲಮ್ ತಗೊಳ್ಳೋಣ. ಹಾಗೆಯೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಟ್ ಈಸ್ ಆಲ್ಸೋ ಬೀನ್ ಕಂಪ್ಯೂಟೆಡ್ 2,00,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್
ಟೇಕ್ ಇಟ್ ಡೈರೆಕ್ಟ್ಲಿ 5 lakh ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಇಲ್ಲಿ ನಮ್ಮ ಹತ್ರ ಎಸ್ ಟಿ ಸಿ ಜಿನೂ ಕೊಟ್ಟಿದ್ದಾರೆ, ಎಲ್ ಟಿ ಸಿ ಜಿನೂ ಕೊಟ್ಟಿದ್ದಾರೆ. ಎಸ್ ಟಿ ಸಿ ಜಿ ಇಲ್ಲಿ ನಾವು ತಗೊಳ್ಬೇಕು ಅಂತಂದರೆ ಎಸ್ ಟಿ ಟಿ ಪೇಮೆಂಟ್ ಮಾಡಿರಬಾರ್ದು. ಸೊ ಒಂದ್ಸಲ ಅನಲೈಸ್ ಮಾಡಿ. ಎಸ್ ಟಿ ಸಿ ಜಿ ಇಸ್ ಫ್ರಮ್ ದಿ ಸೇಲ್ ಆಫ್ ಈಕ್ವಿಟಿ ಶೇರ್ಸ್, ವಾಟ್ ಎವರ್ ಇಟ್ ಈಸ್ ಎಸ್ ಟಿ ಸಿ ಜಿ ಇದೆ, ಫಾರ್ ವಿಚ್ ಎಸ್ ಟಿ ಟಿ ವಾಸ್ ನಾಟ್ ಪೇಯ್ಡ್. ಸೊ ಈ ಒಂದು ಫಾರ್ಮ್ಯಾಟ್ ನಮ್ಗೆ ಸಿಕ್ತಲ್ವಾ, ಎಸ್ ಟಿ ಸಿ ಜಿ ಎಸ್ ಟಿ ಟಿ ಪೇಮೆಂಟ್ ಆಗಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದು. 20,000. ಎಲ್ ಟಿ ಸಿ ಜಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರಲ್ಲ, ಯಾಕೆ ಅಂತಂದರೆ ಅದ್ರ ಮೇಲೆ ನಾವು ಡಿಡಕ್ಷನ್ಸನ್ನ ಡಿಡಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಆಫ್ಟರ್ ಡಿಡಕ್ಷನ್ ನಾವು ಎಲ್ ಟಿ ಸಿ ಜಿನ ತೊಗೊಳ್ಳೋಣ. ನೆಕ್ಸ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಕೆಳಗಡೆ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಇಂಡಿಯಾ ಅಂತಿದೆ ಅಲ್ವಾ. ಸೊ ಎನಿ ಅಗ್ರಿಕಲ್ಚರಲ್ ಇನ್ಕಮ್ ವಿತಿನ್ ಇಂಡಿಯಾ ಆದರೆ ಯು ಆಲ್ ನೋ ದ್ಯಾಟ್ ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಇಷ್ಟೇ 5 heads ಆಫ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಮ ಹತ್ರ ಬಂದಿರೋವಂಥ ಅಮೌಂಟ್ ಈಸ್ 11,20,000. ಸೊ ದಿಸ್ ವಿಲ್ ಬಿ ಕಾಲ್ಡ್ ಆ್ಯಸ್ the total of 5 heads of income will be called as gross total income. From this, deduction is to be claimed, deduction under section 80C to 80U. ಏನು ಡಿಡಕ್ಷನ್ಸ್ ಇದೆ ಕಂಪ್ಲೀಟ್ ಆಗಿ ನಾವು ಡಿಡಕ್ಟ್ ಮಾಡಬೇಕು. ಇನ್ ದಿ ಪ್ರಾಬ್ಲಮ್ ಯಾವುದೇ ರೀತಿಯಾದ ಡಿಡಕ್ಷನ್ಸ್ ಹೇಳಿಲ್ಲ. ಇನ್ ದಿಸ್ ಪ್ರಾಬ್ಲಮ್ ಯಾವುದೇ ರೀತಿಯಾದ ಪರ್ಟಿಕ್ಯುಲರ್ ಡಿಡಕ್ಷನ್ಸು ಕೂಡ ಹೇಳಿಲ್ಲ. ಸೊ ಹಾಗಾಗಿ ದಿ ಪ್ರಾಬ್ಲಮ್ ಇಸ್ ಕಂಪ್ಲೀಟ್ಲಿ ಸೈಲೆಂಟ್ ರಿಗಾರ್ಡಿಂಗ್ ಎನಿ ಡಿಡಕ್ಷನ್ಸ್. ಯಾವುದೇ ಡಿಡಕ್ಷನ್ಸ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಹೇಳಿಲ್ಲದೆ ಇರೋದ್ರಿಂದ ನಾವು ಆ ಡಿಡಕ್ಷನ್ಸ್ ಇಲ್ಲಿ ಕ್ಲೈಮ್ ಮಾಡ್ತಾ ಇಲ್ಲ. ಸೊ 11,20,000 ಹಾಗೆ ಇದೆ. ಇದಕ್ಕೆ ನಾವು ಮೇಲ್ಗಡೆ ಈ 5 heads ಆಫ್ ಇನ್ಕಮಲ್ಲಿ ಯಾವುದನ್ನು ಬಿಟ್ಟಿದ್ವಿ ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಎಸ್ ಟಿ ಸಿ ಜಿ ಇಲ್ಲಿ ಆಲ್ರೆಡಿ ತೊಗೊಂಡಿದ್ದೀವಿ, ಬಟ್ ಈ ಸ್ಟೇಜಲ್ಲಿ ನಾವು ಎಲ್ ಟಿ ಸಿ ಜಿ ಬಿಟ್ಟಿದ್ವಿ. ಆ ಎಲ್ ಟಿ ಸಿ ಜಿ ಏನಿದೆ 50,000, ಆ 50,000ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕ್ಯಾಶುವಲ್ ಇನ್ಕಮ್ಸ್ ಯಾವುದೇ ರೀತಿಯಾದ ಕ್ಯಾಶುವಲ್ ಇನ್ಕಮ್ಸ್ ಇಲ್ಲಿ ಪ್ರಾಬ್ಲಮಲ್ಲಿ ಹೇಳಿಲ್ಲ. ದಿ ಪ್ರಾಬ್ಲಮ್ ಇನ್ ದಿ ಪ್ರಾಬ್ಲಮ್ ಕ್ಯಾಶುವಲ್ ಇನ್ಕಮ್ಸ್ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ಸ್ ಇಲ್ಲ. ಅಷ್ಟೇ 3 ಐಟಮ್ಸ್ ಬರೋದು. ಒಂದು ಎಸ್ ಟಿ ಸಿ ಜಿ ರಿಲೇಟೆಡ್ ಟು ಎಸ್ ಟಿ ಟಿ ಬರುತ್ತೆ, ಅದಿಲ್ಲ. ಎಲ್ ಟಿ ಸಿ ಜಿ ಇದೆ. ಇನ್ನೊಂದು ಕ್ಯಾಶುವಲ್ ಇನ್ಕಮ್ಸ್, ಅದು ಕೂಡ ಯಾವುದೇ ರೀತಿಯಾದ ಕ್ಯಾಶುವಲ್ ಇನ್ಕಮ್ಸ್ ಹೇಳಿಲ್ಲ ಅವರು. ಸೊ ಇದನ್ನು ಆ್ಯಡ್ ಬ್ಯಾಕ್ ಮಾಡಿದಾಗ ವಿ ವಿಲ್ ಗೆಟ್ ದಿ ಅಮೌಂಟ್ 11,70,000. ಸೊ ದಿಸ್ ವಿಲ್ ಬಿ ದಿ ಟೋಟಲ್ ಇನ್ಕಮ್ ಆಫ್ ದಿ ಎಸ್ ಎಸ್ ಸಿ. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿ ಆದಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿನೂ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ವಿಲ್ ಮೂವ್ ಆನ್ ಟು ದಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ ಎಸ್ ಎಸ್ ಸಿ. ನಾನು ಆಗಲೇ ಹೇಳ್ದಂಗೆ ಅದೇ ಫಾರ್ಮ್ಯಾಟ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಮೊದಲನೇದೇನು ಅಂತಂದರೆ ಟ್ಯಾಕ್ಸ್ ಆನ್ ಕ್ಯಾಶುವಲ್ ಇನ್ಕಮ್ಸ್. ಕ್ಯಾಶುವಲ್ ಇನ್ಕಮ್ಸ್ ಮೇಲೆ ನಾವು ಕಟ್ಟುವಂಥ ಟ್ಯಾಕ್ಸು ಮ್ಯಾಂಡೇಟರಿ 30%. ಇನ್ ದಿಸ್ ಪ್ರಾಬ್ಲಮ್ ಯಾವುದೇ ರೀತಿಯಾದ ಕ್ಯಾಶುವಲ್ ಇನ್ಕಮ್ಸ್ ಇಲ್ಲ, ಕೀಪ್ ಇಟ್ ಅಸೈಡ್, ನಿಲ್ ಅಂತ ಹಾಕಿ. ದೆನ್ ನೆಕ್ಸ್ಟ್ ಟ್ಯಾಕ್ಸ್ ಆನ್ ಎಲ್ ಟಿ ಸಿ ಜಿ ಏನಾದರೂ ಇದ್ದರೆ ಅದರ ಮೇಲೆ ನಾವು 20% ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ ದಿಸ್ ಪ್ರಾಬ್ಲಮ್ ಎಲ್ ಟಿ ಸಿ ಜಿ ಇದೆ ಅಲ್ವಾ, ಇಲ್ಲಿ ನೋಡಿ ಆಫ್ಟರ್ ಡಿಡಕ್ಷನ್ ಏನಿದೆ ಎಲ್ ಟಿ ಸಿ ಜಿ ಇಲ್ಲಿದೆ. ಸೊ ಹಾಗಾಗಿ 50,000 ಇಂಟು 20% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರೋವಂಥ ಅಮೌಂಟನ್ನು ಔಟರ್ ಕಾಲಮ್ ಹಾಕೊಳ್ಳಿ 10,000. ಆ್ಯಂಡ್ ದೆನ್ ಅನಲೈಸ್ ಟ್ಯಾಕ್ಸ್ ಆನ್ ಎಸ್ ಟಿ ಸಿ ಜಿ ವಿಚ್ ಈಸ್ ಲಯಬಲ್ ಫಾರ್ ಎಸ್ ಟಿ ಟಿ ಪೇಮೆಂಟ್ ಆಗಿದ್ದರೆ ಇಲ್ಲಿ ತೊಗೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾವು ಎಸ್ ಟಿ ಸಿ ಜಿ ಆಲ್ರೆಡಿ ತೊಗೊಂಡಿದ್ವಿ ಬಿಕಾಸ್ ಎಸ್ ಟಿ ಟಿ ಪೇಮೆಂಟ್ ಆಗಿಲ್ಲ ಅಂತ. ಸೊ ನೋ ನೀಡ್ ಟು ವರಿ, ಎಸ್ ಟಿ ಸಿ ಜಿ ಇಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ದೆನ್ ನೆಕ್ಸ್ಟ್ ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ಸ್. ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ಸ್. ಈ 3 ಐಟಮ್ಸು ಯಾವುದ್ಯಾವುದು ಅಂತ ಇನ್ನೂ ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಏನು ಡಿಡಕ್ಷನ್ ಇದೆ, ಆಫ್ಟರ್ ದಿಸ್ ಡಿಡಕ್ಷನ್ 3 ಐಟಮ್ಸ್ನ ಇಲ್ಲಿ ಆ್ಯಡ್ ಮಾಡಿರ್ತೀವಿ. ಆ 3 ಐಟಮ್ಸನ್ನ ಬಿಫೋರ್ ಕ್ಯಾಲ್ಕುಲೇಟಿಂಗ್ ದಿ ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರಬೇಕು. ನೋಡಿ ಇಲ್ಲಿ ನಮ್ಮ ಹತ್ರ ಇರೋ ಒಂದು ಒಂದೇ ಐಟಮು. ಸೊ ಈ 3 ಐಟಮು ನಾವು ಇದ್ದಿದ್ರೂ ಕೂಡ ಇಲ್ಲಿ ಆಫ್ಟರ್ ಡಿಡಕ್ಷನ್ ಆ್ಯಡ್ ಬ್ಯಾಕ್ ಮಾಡ್ಕೊಳ್ತಿದ್ವಿ. ಯಾವುದ್ಯಾವ್ದು ಆ್ಯಡ್ ಬ್ಯಾಕ್ ಮಾಡಿರ್ತೀವಿ ಆ 3 ಐಟಮ್ಸನ್ನ ಇಲ್ಲಿ ಸೆಪ್ರೇಟಾಗಿ ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರಬೇಕು. ಕ್ಯಾಶುವಲ್ ಇನ್ಕಮ್ಸ್ ಇದೆಯಾ ಇಲ್ಲಿ? ಇಲ್ಲ. ಎಸ್ ಟಿ ಸಿ ಜಿ ಇದೆಯಾ ಇಲ್ಲಿ? ಇಲ್ಲ. ಇರೋದೇ ಒಂದು ಎಲ್ ಟಿ ಸಿ ಜಿ ಆ್ಯಡ್ ಬ್ಯಾಕ್ ಮಾಡಿದ್ದೀವಿ. ಸೊ ದಟ್ ಸೇಮ್ ಎಲ್ ಟಿ ಸಿ ಜಿನೇ ನಾವು ಇಲ್ಲಿ ತೊಗೊಳ್ಳೋ ಅಂಥದ್ದು. ಓಕೆ, ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ಸ್. ಸೊ ಮೊದಲನೇದಾಗಿ 11,70,000 ಇದೆ ನಮ್ಮ ಹತ್ರ ಈ ಟೋಟಲ್ ಇನ್ಕಮ್, ಅದನ್ನು ಬರ್ಕೊಳ್ಳಿ. ಮೈನಸ್
ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋ ಅಂತಹ ಅಮೌಂಟನ್ನು ತೆಗೆದುಬಿಡಿ. ಇದನ್ನು ನಾನು ಫರ್ಮ್ ಮತ್ತು ಕಂಪ್ಯೂಟೇಷನ್ ಆಫ್ ಕಂಪನಿ ಮಾಡಬೇಕಾದ್ರೆ ಏನು ಹೇಳ್ಕೊಟ್ಟಿದೆ ಅದೇ ರೀತಿ ಇಲ್ಲೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಇನ್ ಕೇಸ್ ಕ್ಯಾಶುವಲ್ ಇನ್ಕಮ್ಸ್ ಅಮೌಂಟ್ ಇದ್ದರೆ ಇಲ್ಲಿ ಡಿಡಕ್ಟ್ ಮಾಡಿ, ಇಲ್ಲಿ ಇಲ್ಲ. STCG ಅಮೌಂಟ್ ಇದೆ ಅಲ್ವಾ, ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಮತ್ತೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸ್ಲ್ಯಾಬ್ ರೇಟ್ ಹಾಕಿ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ. ಸೊ ಇಲ್ಲಿ ಇದನ್ನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರೋದ್ರಿಂದ ಈ 50,000ನ ಡಿಡಕ್ಟ್ ಮಾಡಿಬಿಡಿ. ಸೊ ರಿಮೈನಿಂಗ್ ಅಮೌಂಟ್ ಏನಿದೆ ನಿಮ್ಮ ಹತ್ರ ಇವಾಗ 11,20,000. ಸೊ ಈ 11,20,000 ಮೇಲೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಅಪ್ಲೈ ದಿ ಸ್ಲ್ಯಾಬ್ ರೇಟ್ಸ್. ಸ್ಲ್ಯಾಬ್ ರೇಟ್ಸನ್ನು ಇಲ್ಲಿ 11,20,000 ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಆ್ಯಸ್ ಪರ್ ದಿ ಸ್ಲ್ಯಾಬ್ ರೇಟ್ ಏನು ಬರುತ್ತೆ ಅಂತಂದರೆ ಅಪ್ ಟು ₹2,50,000 ಇಟ್ ವಿಲ್ ಬಿ ಕಂಪ್ಲೀಟ್ಲಿ ನಿಲ್. ಯಾವುದೇ ರೀತಿಯಾದ 2,50,000 ವರೆಗೂ ಅವನು ಅಮೌಂಟ್ ಅಥವಾ ಟ್ಯಾಕ್ಸ್ ಕಟ್ಟೋಂಗಿಲ್ಲ. ನೆಕ್ಸ್ಟ್ ₹2,50,000 ಟು 5,00,000 ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ದಿ ರೇಟ್ ಆಫ್ 5%. ನೋಡಿ ನಮ್ಮ ಹತ್ರ ಇರುವಂಥ 11,20,000 ಇದ್ರ ಡಿಫ್ರೆನ್ಸ್ ಎಷ್ಟು ಬಂತು, 2,50,000. ಈ 2,50,000 ನಾನು ಇದರಿಂದ ಆರಾಮಾಗಿ ತೊಗೊಳ್ಬೋದು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ 2,50,000 ಮೇಲೆ 5% ಮಾಡಿದಾಗ ಇಟ್ ಕಮ್ಸ್ ಟು ₹12,500. ನೆಕ್ಸ್ಟ್ ಇದರಲ್ಲಿ ನಾನು 2,50,000 ತೊಗೊಂಬಿಟ್ಟಿದ್ದೀನಿ, ಇನ್ನೂ ಉಳಿದಿದೆ ನನ್ನ ಹತ್ರ ಅಮೌಂಟು. ಸೊ ನೆಕ್ಸ್ಟ್ ₹5,00,000 ಟು ₹10,00,000 ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಅಟ್ ದಿ ರೇಟ್ ಆಫ್ 20%. ಇದ್ರ ಡಿಫ್ರೆನ್ಸ್ ನೋಡಿ, 5,00,000 ಬರುತ್ತೆ ಇಂಟು 20%. ಎಸ್, ಇಲ್ಲಿ ನೋಡಿ ಅಮೌಂಟು 11,20,000 ಇದೆ, ಅದರಲ್ಲಿ 2,50,000 ನಾನು ಆರಾಮಾಗಿ ತೊಗೊಂಡಿದ್ದೀನಿ, ಇನ್ನೂ ಉಳಿದಿದೆ ಅಮೌಂಟು. ಈಸಿಯಾಗಿ ಹಂಗೆ ನೋಡಿದ್ರೇ ಗೊತ್ತಾಗುತ್ತೆ. 2,50,000 ತೊಗೊಂಡ್ರು ಮತ್ತೆ ಇನ್ನೂ ಉಳಿದಿದೆ ಅಮೌಂಟು. ಈ 5,00,000ನ ನಾನು ಇಲ್ಲಿಂದ ತೊಗೊಳ್ಬೋದಾ ಅಂತ ನೋಡಿ. ಎಸ್, ತೊಗೊಳ್ಬೋದು ಅನಿಸಿದ್ರೆ ಕಂಪ್ಲೀಟ್ 5,00,000ನ ತೊಗೊಳ್ಳಿ, ಇಲ್ಲಿಂದ ತೊಗೊಳ್ಬೋದು ಈ ಪ್ರಾಬ್ಲಮಲ್ಲಿ. ಹಾಗಾಗಿ ಇದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ₹1,00,000 ವಿಲ್ ಬಿ ದಿ ಟ್ಯಾಕ್ಸ್ ಪೇಮೆಂಟ್. ಇನ್ ಕೇಸ್ ಇನ್ನೂ ಉಳಿದಿದೆ ಮೋರ್ ದ್ಯಾನ್ ₹10,00,000 ಕ್ಯಾಲ್ಕುಲೇಟೆಡ್ ಅಟ್ ದಿ ರೇಟ್ ಆಫ್ 30%. ಮೋರ್ ದೆನ್ ₹10,00,000 ಎಷ್ಟಿದೆ ಇಲ್ಲಿ, 10,00,000ಗಿಂತ ಎಷ್ಟು ಎಕ್ಸೀಡ್ ಆಗಿದೆ? 11,20,000 ಮೈನಸ್ 10,00,000 ತೆಗೆದಾಗ ಎಷ್ಟು ಎಕ್ಸೀಡ್ ಆಗಿದೆ? 1,20,000, ಕರೆಕ್ಟ್ ಅಲ್ವಾ? ಮೋರ್ ದೆನ್ 10,00,000 ಎಷ್ಟು ಎಕ್ಸೀಡ್ ಆಗಿದೆ? ಇನ್ನು 1,20,000 ಎಕ್ಸೀಡ್ ಆಗಿದೆ. ಎಸ್, 10,00,000ಗಿಂತ ಜಾಸ್ತಿ ಎಷ್ಟಿದೆ? 1,20,000 ಇದೆ. ಇಂಟು 30% ಮಾಡಿದಾಗ 36,000 ಬರುತ್ತೆ. ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 1,48,500. 1,48,500. ಮತ್ತು ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಂಥ LTCG ಈ ಅಮೌಂಟು ಎರಡೂ ಆ್ಯಡ್ ಮಾಡಿದಾಗ ನಮ್ಮ ಹತ್ರ 1,58,500 ಆಗುತ್ತೆ. ಇದ್ರ ಮೇಲೆ ನಾವು ಕಂಪಲ್ಸರಿ ಎಜುಕೇಷನ್ ಸೆಸ್ ಟು ಬಿ ಕ್ಯಾಲ್ಕುಲೇಟೆಡ್ ಅಟ್ ದಿ ರೇಟ್ ಆಫ್ 4%. ಸೊ ಇದ್ರ ಮೇಲೆ 4% ಕ್ಯಾಲ್ಕುಲೇಟ್ ಮಾಡಿದಾಗ ವಿ ವಿಲ್ ಅರೈವ್ ಅಟ್ 6,340 ಅಷ್ಟೇ. ಇನ್ನೇನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. TDS ಅಡ್ವಾನ್ಸ್ ಟ್ಯಾಕ್ಸ್ ಏನಾದರೂ ಇದ್ದರೆ ಅದನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಈ ಪ್ರಾಬ್ಲಮಲ್ಲಿ ಯಾವುದೇ ರೀತಿಯಾದ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ಸೊ ವಿಲ್ ಆ್ಯಡ್ ಇಟ್ ಅಪ್. 1,64,840 ವಿಲ್ ಬಿ ಯೋರ್ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದಿ SSC.